ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅತ್ತೆ ಮನೆ ಸಾಗರಕ್ಕೆ ಬಂದಿದ್ದೆ. ಹಾಗಾಗಿ ಅತ್ತೆ ವಡಂಬೈಲಿಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಈಗ ವಡಂಬೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ನಾನು ಮೊದಲನೇ ಸಲ ಈ ಸಲ ಹೋಗ್ತಾ ಇರೋದು. ಯಾರ್ಯಾರು ಈ ಕ್ಷೇತ್ರಕ್ಕೆ ಆಲ್ರೆಡಿ ಬಂದಿದ್ದೀರಾ ಅಥವಾ ಕ್ಷೇತ್ರದ ಬಗ್ಗೆ ಯಾರಿಗೆ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾನು ಕೇಳಿರೋ ಪ್ರಕಾರ ನೀವೇನೇ ಕೇಳಿಕೊಂಡ್ರು ಮನಸ್ಸಲ್ಲಿ ಇಲ್ಲಿ ಬಳೆನ ಕಾಣಿಕೆಯಾಗಿ ಒಪ್ಸೋದ್ರಿಂದ ಆ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನಾವಿವಾಗ ತಲುಪಿದ್ದೀವಿ ಅಮ್ಮನವರ ಸ್ಥಾನಕ್ಕೆ. ನೋಡ್ತಾ ಇದ್ದೀರಲ್ಲ, ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ ವಡಂಬೈಲು. ಬನ್ನಿ ಒಳಗೆ ದರ್ಶನ ಮಾಡ್ಕೊಳ್ಳೋಣ. ಒಳಗೆ ಮೊಬೈಲ್ ಅಲೋ ಇರಲಿಲ್ಲ, ಹಾಗಾಗಿ ನಾನು ಶೂಟ್ ಕೂಡ ಮಾಡಲಿಲ್ಲ. ಹಾಗೆ ನಾನು ತಿಳ್ಕೊಂಡಿರೋ ಪ್ರಕಾರ ಮೊಬೈಲ್ನ ಆದಷ್ಟು ನೀವೇನು ದೇವಸ್ಥಾನಕ್ಕೆ ಹೋಗ್ತೀರಾ ಕಮ್ಮಿ ಮಾಡಿ. ಇಲ್ಲಿ ಮುಕ್ತಿನಾಗನ ಸನ್ನಿಧಿ ಕೂಡ ಇತ್ತು. ಇಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಖಂಡಿತವಾಗ್ಲೂ ಕೇಳ್ಕೊಂಡ್ರೆ ಆಗುತ್ತೆ. ಈಗ ನಾವು ತಲುಪಿದ್ದೀವಿ ಅಮ್ಮನವರ ಮೂಲ ಸ್ಥಾನಕ್ಕೆ. ಯಾರ್ಯಾರಿಗೆ ಬರ್ಲಿಕ್ಕಾಗ್ತಿಲ್ಲ ಇಲ್ಲಿಂದಲೇ ತಾಯಿಯ ದರ್ಶನವನ್ನು ಪಡ್ಕೋಬೋದು. ಆದಷ್ಟು ಬೇಗ ಆ ತಾಯಿ ನಿಮ್ಮನ್ನು ಕೂಡ ಕರೆಸ್ಕೊಳ್ಳಿ ಅವಳ ಸನ್ನಿಧಾನಕ್ಕೆ ಅಂತ ಕೇಳ್ಕೊಳ್ಳಿ. ನಾನು ಬರ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ನೀನೇ ಕರೆಸ್ಕೊಳ್ಳಮ್ಮ ಅಂತ ಕೇಳೋದು ತುಂಬ ಸೂಕ್ತ ಅಂತ ನನ್ನ ಅನಿಸಿಕೆ. ಹಾಗೆ ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ಪೂರ್ವಾಭಿಮುಖ, ದಕ್ಷಿಣಾಭಿಮುಖ ಹಾಗೆ ಉತ್ತರಾಭಿಮುಖ ಹೀಗೆ 4 ದಿಕ್ಕುಗಳಿಂದ ಅಮ್ಮನವರ ದರ್ಶನ ನಿಮಗೆ ಸಿಗುತ್ತೆ. ಸೊ ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬಯಸ್ತೀನಿ. ಹಾಗೆ ನಾವಿವಾಗ ತಾಯಿಯ ದರ್ಶನವನ್ನು ಪಡೆದು ಆಚೆ ಬಂದಿದ್ದೀವಿ. ಹೊರಗೆ ನಾಗ ಪ್ರತಿಷ್ಠಾಪನೆ ಕೂಡ ಇತ್ತು. ನೋಡ್ತಾ ಇದ್ದೀರಲ್ಲ, ದೇವಸ್ಥಾನದ ಹೊರಗಿನ ಆವರಣಕ್ಕೆ ನಾವು ಬಂದಿದ್ದೀವಿ. ತುಂಬ ವಿಸ್ತೀರ್ಣವಾದ ಆವರಣ ಇದೆ. ಹಾಗೆ ಬುದ್ಧನ ಪ್ರತಿಷ್ಠಾಪನೆ ಕೂಡ ಇಲ್ಲಿ ಮಾಡಿದ್ದಾರೆ. ಪ್ರತಿಮೆ ಇದೆ, ಆರಾಮಾಗಿ ಕೂತು ಧ್ಯಾನ ಮಾಡ್ಬೋದು. ಹಾಗೆ ಭೂತರಾಜ ಸ್ವಾಮಿ ಸನ್ನಿಧಾನ ಕೂಡ ಅಲ್ಲಿತ್ತು. ಇದೆಲ್ಲವನ್ನ ಮುಗಿಸ್ಕೊಂಡು ನಾವಿವಾಗ ನಮ್ಮ ಅಣ್ಣನವರ ಮನೆಗೆ ಬಂದಿದ್ದೀವಿ. ನನಗೆ ಒಂದೇನು ಖುಷಿ ಅಂದರೆ, ನಾನು ಈ ಕಡೆ ಮದುವೆ ಆಗಿ ಬಂದಿದ್ದು ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ನಾನು ಬಯಲುಸೀಮೆಯಲ್ಲಿ ಹುಟ್ಟು ಬೆಳೆದಿದ್ದು. ಹಾಗಾಗಿ ನಮಗೆ ಈ ಹಿತ್ತಲು ಗೊತ್ತು, ಬಿಟ್ಟರೆ ಈ ಹೊಲ ಆ ಕಡೆ ಎಲ್ಲ ಹೋದಾಗ ಮಾತ್ರ ಇಷ್ಟೊಂದು ಹಸಿರು ನೋಡೋಕೆ ಸಿಗ್ತಾ ಇದ್ದಿದ್ದು. ಬಿಟ್ಟರೆ ಮನೆ ಹತ್ರ ಒಂದಿಷ್ಟು ಗಿಡ ನೆಡ್ಬೋದು. ಈ ಥರ ಹಚ್ಚ ಹಸಿರಾದ ವಾತಾವರಣ ನಮ್ಗೆ ಅಷ್ಟೊಂದು ಸಿಗಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಮನೆ ನಾನು ನೋಡಿರೋ ಹಾಗೆ ಎಲ್ಲರ ಮನೆ ಮುಂದೆ ತೋಟ ಇರುತ್ತೆ, ಅಥವಾ ಒಂದಿಷ್ಟು ಗಿಡ ಮರ ಎಲ್ಲವನ್ನು ಬೆಳೆಸಿರ್ತಾರೆ. ತುಂಬ ಚೆನ್ನಾಗಿ ಅನ್ಸುತ್ತೆ ವಾತಾವರಣ. ಹಾಗಾಗಿ ಅದೊಂದು ತುಂಬಾ ಖುಷಿ ಇದೆ ನನಗೆ. ಸೊ ಈ ಥರ ಬೆಂಗಳೂರು ಲೈಫು ಅಥವಾ ಯಾವುದೇ ಒಂದು ದೊಡ್ಡ ಸಿಟಿ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಆ ವಾತಾವರಣಕ್ಕಿಂತ ಈ ಥರ ಒಂದು ಹಳ್ಳಿಯಲ್ಲಿ ಒಂದು ಮನೆ, ಒಂದಿಷ್ಟು ತೋಟ ಗದ್ದೆ ಏನಾದರೂ ಇದ್ದರೆ ಅದೇ ಲೈಫ್ ತುಂಬ ಚೆನ್ನಾಗಿ ಅನಿಸುತ್ತೆ. ಆರಾಮಾಗಿ ತೋಟನೋ ಗದ್ದೆನೋ ಮಾಡಿಕೊಂಡು ಜೀವನ ಸಾಗಿಸೋದು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಇರುತ್ತೆ ಎಲ್ಲದರಲ್ಲೂ ಅದರದ್ದೇ ಆದ ಕಷ್ಟ ಇರುತ್ತೆ. ಆದರೂ ಈ ಥರ ಜೀವನನೇ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆಯದು, ನೆಮ್ಮದಿಯ ಜೀವನ ಅಂತ ಹೇಳ್ಬೋದು. ಸೊ ನಾವಿವಾಗ ಎಲ್ಲನೂ ಮಾತಾಡಿಸ್ಕೊಂಡು ಸ್ವಲ್ಪ ಸಮಯನ ಕಳೆದು ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ಹಳ್ಳಿಯ ಜೀವನ ಅಥವಾ ಈ ಥರ ನೆಮ್ಮದಿಯ ಜೀವನ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಆದಷ್ಟು ನನ್ನ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಹೆಚ್ಚು ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ.